HIV ಸೋಂಕಿತರ ಕೈ ಕುಲುಕುವುದರಿಂದಾಗಲಿ, ಪರಸ್ಪರ ಮಾತಾಡುವುದರಿಂದಾಗಲಿ, ಜೊತೆಯಲ್ಲಿ ಊಟ ಮಾಡುವುದರಿಂದಾಗಲಿ ಅಥವಾ ಅವರನ್ನು ಮಾತಾಡಿಸುವುದರಿಂದಾಗಲಿ ಈ ಕಾಯಿಲೆ ಬರುವುದಿಲ್ಲ. ಬದಲಾಗಿ ಅಸುರಕ್ಷತೆ, ಲೈಂಗಿಕ ಸಂಪರ್ಕ, ಸೋಂಕಿತ ರಕ್ತ ನೇರ ಸ್ಪರ್ಶ ತಾಯಿಯಿಂದ ಮಗುವಿಗೆ ಸೋಂಕು ತಗುಲುತ್ತದೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಹೇಮಾ ಹೆಚ್ಆರ್ ಹೇಳಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆ ಘಟಕ, ಚಿತ್ರದುರ್ಗ ತಾಲೂಕು ಕಾನೂನು ಸೇವಾ ಸಮಿತಿ, ಚಳ್ಳಕೆರೆ ವಕೀಲರ ಸಂಘ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ, ಸಾರ್ವಜನಿಕ ಆಸ್ಪತ್ರೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದತ್ತು ಸೌಖ್ಯ ಸಮುದಾಯ ಸಂಸ್ಥೆ, ಅಭಿವೃದ್ಧಿ ಸೇವಾ ಸಾಮಾಜಿಕ ಸೇವಾ ಸಂಸ್ಥೆ ಇವರ ವತಿಯಿಂದ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಏಡ್ಸ್ ದಿನಾಚರಣೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಏಡ್ಸ್ ರೋಗವು ದೈಹಿಕ ಸಂಪರ್ಕದ ಮೂಲಕ ಮಾತ್ರ ಹರಡುತ್ತದೆ ಎಂದು ಅನೇಕ ಜನರು ಅಂದುಕೊಂಡಿರುತ್ತಾರೆ. ಆದರೆ ಇದರ ಹೊರತಾಗಿ ಕೆಲವೊಂದು ಕಾರಣಗಳಿಂದಲೂ ಈ ಕಾಯಿಲೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಏಡ್ಸ್ ಕುರಿತಂತೆ ಹೆಚ್ಚು ಜಾಗೃತಿ ಮೂಡಲಿ ಎಂದರು. ಮುಖ್ಯವಾಗಿ HIV ಅಥವಾ ಏಡ್ಸ್ ಅನ್ನೋದು ಯಾವ ಜೊತೆ ಪರಸ್ಪರ ಮಾತನಾಡೋದ್ರಿಂದಾಗಲಿ, ಸ್ಪರ್ಶದಿಂದಾಗಲಿ, ಜೊತೆ ಕೂತು ಊಟ ಮಾಡೋದ್ರಿಂದಾಗಲಿ ಅದು ಹರಡೋದಿಲ್ಲ. ಅದು ಮುಖ್ಯವಾಗಿ ಹರಡೋದು 3 ರೀತಿಯಲ್ಲಿ. ಒಂದು ರಕ್ತದಿಂದ, ಒಂದು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ, ಹಾಗೂ ತಾಯಿಯಿಂದ ಮಗುವಿಗೆ ಅದು ಇದರೊಂದಿಗೆ ನಡೆದುಕೊಳ್ಳುವ ರೀತಿಯಾಗಿರ್ಬೋದು. ಅವರು ಮುಕ್ತವಾಗಿ ತಮ್ಮ ಸಮಸ್ಯೆಗಳನ್ನು ಸಮಾಜದಲ್ಲಿ ಹೇಳ್ಕೊಂಡು ಇಲ್ಲ ಅದಕ್ಕೆ ಚಿಕಿತ್ಸೆ ತಗೊಳ್ಳಲು ಅವರು ಹಿಂಜರಿಯುವಂಥ ಸ್ಥಿತಿಯಾಗಿದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಸಮಾನತೆ ಹಕ್ಕು ಎಷ್ಟಿದೆಯೋ ಆರೋಗ್ಯದ ಹಕ್ಕು ಸುರದ ಅಷ್ಟೇ ಇದೆ. ಆದ್ರಿಂದ ನಾವು ನಮ್ಮ ತಪ್ಪು ಕಲ್ಪನೆಯನ್ನ ದೂರ ಮಾಡಿ ಜಾಗೃತಿ ಹಾಗೂ ಜವಾಬ್ದಾರಿ ಹಾಗೂ ಮಾನವತೆಯಿಂದ ವರ್ತಿಸಿದಂಥ ಸಂದರ್ಭದಲ್ಲಿ ಈ ಏಡ್ಸ್ ವಿರುದ್ಧದ ಹೋರಾಟದಲ್ಲಿ ನಾವು ಮಹತ್ತರವಾದ ಬದಲಾವಣೆಯನ್ನು ತರಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಮಾತನಾಡಲು ಅವಕಾಶ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. 90% HIV ಇನ್ಫೆಕ್ಷನ್ಸ್ ಕಡಿಮೆ ಆಗಿದೆ. ಸೊ ಹೀಗಿದ್ರೆ ಈ HIV ಯಾವಾಗ ಫಸ್ಟ್ ಡಿಟೆಕ್ಟ್ ಆಗಿತ್ತು? ಸೊ 1980ರಿಂದ ಆ ಕಡೆ ಒಂದು ಕೇಸಸ್ ಇರಲಿಲ್ಲ. ಸೊ ಒಂದು 5 ವರ್ಷದಲ್ಲಿ ಇಂಡಿಯಾದಲ್ಲಿ ಡಿಟೆಕ್ಟ್ ಆಗುತ್ತೆ. ಆ ಒಂದು ಸ್ಟಡಿ ಡಾಕ್ಟರ್ ಸುಲೇಮಾನ್ ಮತ್ತೆ ಅವರ ಸ್ಟೂಡೆಂಟ್ ಅದರಲ್ಲಿ ಪಾಸಿಟಿವ್ ಅಂತ ಬರುತ್ತೆ. ಚೆನ್ನೈನಲ್ಲಿ 1986